ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಬ್ರಾಯ್ಡ್ರಿ ಎಲಿಗೆನ್ಸ್. ಫ್ರೆಂಡ್ಸ್, ಮೊದಲನೇ ಸರಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಹಾಗೆ ಇಲ್ಲಿ ತನಕ ಯಾವ ರೀತಿ ಸಪೋರ್ಟ್ ಮಾಡಿದ್ದೀರೋ ಅದೇ ರೀತಿ ನನ್ನ ವಿಡಿಯೋನ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನಾನು ಇವತ್ತೊಂದು ಬ್ಯೂಟಿಫುಲ್ಲಾಗಿ ಹಾಗೆಯೇ ಈಸಿಯಾಗಿ ತುಂಬಾ ಚೆನ್ನಾಗಿರೋ ಲುಕ್ ಬರುತ್ತೆ ನೋಡಿ. ವಿತ್ ಥ್ರೆಡ್ ವರ್ಕು ಇದೆ ಇದರಲ್ಲಿ. ಈಸಿಯಾಗಿ ಹೇಗೆ ನಾರ್ಮಲ್ ಸೂಜಿನಲ್ಲಿ ಈ ಡಿಸೈನ್ನ ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ. ಫಸ್ಟು ನಾನಿಲ್ಲಿ ಜರಿ ಥ್ರೆಡ್ ತೊಗೊಂಡಿದ್ದೀನಿ, ಹಾಗೆಯೇ ಮಾಮೂಲಿ ಸೂಜಿ ತಗೊಳ್ಳಿ. ಜರಿ ಥ್ರೆಡನ್ನು ಸೂಜಿನಲ್ಲಿ ಪೋಣಿಸ್ಬಿಟ್ಟು ಫಸ್ಟಿಗೆ ನೀವಿಲ್ಲಿ ಚೈನ್ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಇಲ್ಲಿ ನಾನು ತೋರಿಸಿರೋ ರೀತಿ ನೀಟಾಗಿ ಮಾಡ್ಕೊಳ್ಳಿ. ಫಿನಿಶಿಂಗ್ ಸೇಮ್ ನೀವು ಆ್ಯರಿ ವರ್ಕ್ನಲ್ಲಿ ನೀಡ್ಲಲ್ಲಿ ಹೇಗೆ ಮಾಡಿದ್ರೆ ಬರುತ್ತೋ ಸೇಮ್ ಅದೇ ರೀತಿ ಫಿನಿಶಿಂಗು ಸೂಜಿ ದಾರದಲ್ಲೂ ಮಾಡ್ಕೊಬೋದು ನಾವು. ನೋಡಿ, ಇಲ್ಲಿ ಈ ರೀತಿ ನೀಟಾಗಿ ಚೈನ್ ಸ್ಟಿಚ್ ಹಾಕ್ಕೊಳ್ಳಿ. ಇದೇ ರೀತಿ ಇನ್ನೊಂದು ಲೈನ್ ಹಾಕಿ. ಟೋಟಲ್ 2 ಲೈನ್ ಮಾಡಿದ್ದೀನಿ ನಾನಿಲ್ಲಿ ಚೈನ್ ಸ್ಟಿಚ್ಚನ್ನ. ನೆಕ್ಸ್ಟು ನಾನಿಲ್ಲಿ ನಾರ್ಮಲ್ ಥ್ರೆಡ್ಡು ಮತ್ತು ಸೂಜಿನ ತಗೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಪೈಪು ಚಿಕ್ಕದು ಪೈಪ್ ಅಂತ ಸಿಗುತ್ತೆ ನಿಮಗೆ, ಅದನ್ನು ಕಟ್ಟಿಂಗ್ ಆಗಿರೋವಂಥದ್ದು ತೊಗೊಂಡಿದ್ದೀನಿ. ಇದರಲ್ಲೇ ಸೈಜ್ ದೊಡ್ಡದು ಬರುತ್ತೆ, ಚಿಕ್ಕದು ಬರುತ್ತೆ, ನಿಮ್ಗೆ ಯಾವ್ದು ಬೇಕಾದರೂ ಕೇಳಿ ತೊಗೊಬೋದು ನಾವು. ನೆಕ್ಸ್ಟ್ ನಾನಿಲ್ಲಿ ಸೇಮ್ ಸೂಜಿನಲ್ಲಿ ಈ ರೀತಿ ಪೋಣಿಸ್ಕೊಂಡು 3 ಹಾಕಿಬಿಟ್ಟು ಪೋಣಿಸಿ ನೀಟಾಗಿ ಈ ಥರ ನಾನಿಲ್ಲಿ ತೋರಿಸಿರೋ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಒಮ್ಮೆ ಸ್ಟಿಚ್ ಮಾಡಿ ಮತ್ತೆ ಮುಂದೆಯಿಂದ ತೆಗೆದ್ಬಿಟ್ಟು ಈ ರೀತಿ ನಾನಿಲ್ಲಿ ತೋರಿಸಿದ್ದೀನಲ್ಲ ಈ ರೀತಿ ಸ್ಟಿಚ್ ಮಾಡಿ. ನೀಟಾಗೇ ಬರುತ್ತೆ ನೋಡಿ, ನೀಟಾಗಿ ಟೈಟಾಗಿ ಸ್ಟಿಚ್ ಮಾಡ್ಕೋಬೇಕು ನೀವು. ನೆಕ್ಸ್ಟ್ ನಾನಲ್ಲಿ ಜರ್ದೋಸಿನ ಈ ರೀತಿ ಸ್ಮಾಲ್ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೇಮ್ ಇದನ್ನು ಕೂಡ ಇದು ಪೈಪು ಸ್ಟಿಚ್ ಮಾಡಿದಿರಲ್ಲ ಅದರ ಪಕ್ಕದಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು ನೋಡಿ, ನಾನು ಎಷ್ಟು ಬಿಟ್ಟಿದ್ದೀನೋ ಅಷ್ಟು ಬಿಟ್ಬಿಟ್ಟು ಈ ರೀತಿ ಜರ್ದೋಸಿನ ಸ್ಟಿಚ್ ಮಾಡ್ಕೊತ ಹೋಗಿ. ಜರ್ದೋಸಿನ ನಾರ್ಮಲಾಗಿ ಸ್ಟಿಚ್ ಮಾಡೋದಷ್ಟೇ.
ನೆಕ್ಸ್ಟು ನಾನು ಮತ್ತೆ ಸೇಮ್ ಸೂಜಿ ದಾರನ ತೊಗೊಂಡ್ಬಿಟ್ಟು ಈ ರೀತಿ ಪೋಣಿಸ್ಕೊಂಡು ಮತ್ತೆ ಸೇಮ್ ಅದೇ ರೀತಿ ಈ ರೀತಿನಲ್ಲಿ ಸ್ವಲ್ಪ ಕ್ರಾಸ್ನಲ್ಲಿ ನಾವು ಈ ರೀತಿ ಮಾಡ್ಕೋಬೇಕು. ನಾನಿಲ್ಲಿ ತೋರಿಸಿರೋ ರೀತಿ ಸ್ವಲ್ಪ ಮೇಲೆ ಫಸ್ಟ್ ಸ್ಟಾರ್ಟಿಂಗಿಂದ ತಗೊಂಡು ಈ ಕಡೆ ಸ್ಟಿಚ್ ಮಾಡಬೇಕಾದ್ರೆ ಕ್ರಾಸ್ನಲ್ಲಿ ಮಾಡ್ಕೋಬೇಕು. 4 ಕಟ್ ಪೈಪ್ಸ್ನ ತೊಗೊಂಡ್ಬಿಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ಸ್ವಲ್ಪ ಕ್ರಾಸಲ್ಲೇ ಬರಲಿ ಡಿಸೈನು. ಈ ಥರ ಮತ್ತು ಸೇಮ್ ಅದೇ ಥರ ಕ್ರಾಸಲ್ಲಿ ಮಾಡ್ಕೊತ ಹೋಗಿ ನೋಡಿ, ನೀಟಾಗಿ ಬರುತ್ತೆ. ಇದೇ ರೀತಿ ಫುಲ್ಲು ಮಾಡಿದ್ದೀನಿ ನೋಡಿ ಇಲ್ಲಿ. ನೆಕ್ಸ್ಟ್ ಸೇಮ್ ಇನ್ನು ಒಂದು ಲೈನು ಮತ್ತು ಅದೇ ರೀತಿ ಕಟ್ ಪೈಪ್ಸನ್ನು ಸ್ಟ್ರೈಟ್ ಲೈನಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ಬೇಕು. ಮೊದಲು ಮಾಡಿದ್ವಲ್ಲ ಅದೇ ರೀತಿ ಪಕ್ಕದಲ್ಲೇ ಮಾಡ್ಕೊತ ಹೋಗಬೇಕು. ಪಕ್ಕದಲ್ಲೇ ಬರಬೇಕು ನೋಡಿ, ನೀಟಾಗಿ ಬರುತ್ತೆ. ಈ ರೀತಿ ಮಾಡಬೇಕು. ಮೇಲೆ ಸ್ವಲ್ಪ ಗ್ಯಾಪ್ ಉಳಿದಿರುತ್ತಲ್ಲ ಅಲ್ಲಿಗೆ ಸೇಮ್ ಅದೇ ರೀತಿ ಒಂದು ಸೂಜಿ ದಾರದಿಂದ ಈ ರೀತಿ ನೀಟಾಗಿ 2 ಬೀಡ್ಸ್ ಎಷ್ಟು ಹಿಡಿಯುತ್ತೋ ಅಷ್ಟು ನೋಡ್ಕೋಬೇಕು. ಅಲ್ಲಿ ಫಿನಿಶಿಂಗಲ್ಲಿ ಮಾಡಬೇಕು ಈ ಥರ ನೋಡಿ. ಗ್ಯಾಪ್ ಉಳಿದ್ರೆ ಮತ್ತೆ ಒಂದು ಬೀಡ್ಸನ್ನು ಹಾಕ್ಕೋಬೇಕು ಅದರೊಳಗೆ. ಮತ್ತು ನೆಕ್ಸ್ಟ್ ಕೂಡ ಇಲ್ಲಿ ನಾನು 3 ಈ ರೀತಿ ಪೈಪ್ ತೊಗೊಂಡಿದ್ದೀನಿ ನೋಡಿ, ಕಟ್ ಪೈಪ್ಸು 3 ತೊಗೊಂಡು ಈ ರೀತಿ ಕ್ರಾಸ್ನಲ್ಲಿ ವಿ ಶೇಪ್ನಲ್ಲಿ ಮಾಡ್ಕೊಳ್ತಾ ಹೋಗಬೇಕು. ನೋಡಿ ನೀಟಾಗಿ ಈ ರೀತಿ ಇಟ್ಬಿಟ್ಟು ನೋಡಿ ಇಲ್ಲಿ ನೀಟಾಗಿ ಬರುತ್ತೆ ಅಂತೇಳಿ ಮಾಡ್ಕೋಬೇಕು. ನೋಡಿ ಈ ರೀತಿ ಫಿನಿಶಿಂಗ್ ಬಂತು. ನೆಕ್ಸ್ಟು ನಾನಿಲ್ಲಿ ಯೆಲ್ಲೋ ಕಲರ್ದು ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಮತ್ತು ಸೀಕ್ವೆನ್ಸ್ ತೊಗೊಂಡಿದ್ದೀನಿ. ಈ ರೀತಿ ದಾರನ ನಾನಿಲ್ಲಿ 10 ಎಳೆ ತೊಗೊಂಡಿದ್ದೀನಿ ಒಟ್ಟು. ನೀವು 5 ಎಳೆ ಮಾಡಿಕೊಂಡ್ರೆ ಅದನ್ನು ಹೀಗೆ 2 ಇದು ಮಾಡಿದಾಗ 10 ಎಳೆ ಆಗುತ್ತೆ. ಅದು ಸೇಮ್ ನಾವು ಕುಚ್ಚು ಕಟ್ತೀವಲ್ಲ ಆ ಸೂಜಿ ತೊಗೊಬೇಕು. ಸೀಕ್ವೆನ್ಸನ್ನು ಈ ರೀತಿ ನಾನು ಇಲ್ಲಿ ತೋರಿಸಿರೋ ರೀತಿ ನೀಟಾಗಿ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು ನೋಡಿ. ನೀವು ಇಲ್ಲಿ ಫ್ರೆಂಚ್ ನಾಟ್ ಹಾಕ್ಕೋಬೇಕು. ನಾನು ಇಲ್ಲಿ ತೋರಿಸಿರೋ ರೀತಿ ನೀಟಾಗಿ ಸೀಕ್ವೆನ್ಸನ್ನು ಹತ್ರ ಇಟ್ಕೋಬೇಕು. ಕೆಳಗಡೆಯಿಂದ ತೊಗೊಂಡು ಈ ರೀತಿ ಒಂದು ನಾಟನ್ನು ಹಾಕ್ಕೋಬೇಕು. ಆನಂತರ ಸೀಕ್ವೆನ್ಸ್ ಒಳಗಡೆ ಹಾಕ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ನಾನು ಇಲ್ಲಿ ತೋರಿಸಿರೋ ರೀತಿಯೇ ಶೇಪಲ್ಲೇ ನೀವು
ಈ ರೀತಿ ಈಸಿಯಾಗಿ ಮಾಡ್ಕೊಬೋದು ನೋಡಿ. ಹಾಗೆಯೇ ಈ ಟ್ರಯಾಂಗಲ್ ಮಧ್ಯದಲ್ಲೂ ಕೂಡ ಒಂದು ಸೀಕ್ವೆನ್ಸ್ ಇಟ್ಬಿಟ್ಟು ಸೇಮ್ ಅದೇ ರೀತಿ ಫ್ರೆಂಚ್ ನಾಟ್ ಹಾಕ್ಕೋಬೇಕು. ಸೇಮ್ ಅದೇ ರೀತಿ ಮಾಡ್ಕೊಳ್ತಾ ಹೋಗ್ಬೇಕು ನೋಡಿ. ಈಸಿಯಾಗಿ ಮಾಡ್ಬೋದು ನೀವು ತುಂಬಾ. ನೋಡಿ ಫೈನಲ್ ಆಗಿ ಈ ರೀತಿ ಲುಕ್ ಬಂದಿದೆ ನೋಡಿ. ಫೈನಲ್ ಆಗಿ ಈ ರೀತಿ ತುಂಬಾ ಈಸಿಯಾಗಿ ಬ್ಯೂಟಿಫುಲ್ಲಾಗಿ ಮಾಡ್ಕೊಬೋದು. ಎಲ್ಲರೂ ಒಮ್ಮೆ ಟ್ರೈ ಮಾಡಿ. ಹಾಗೆಯೇ ಇದೇ ರೀತಿ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿ. ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಸ್ಕಿಪ್ ಮಾಡದೆ ನೋಡಿ, ಶೇರ್ ಮಾಡಿ. ಮುಂದೆ ಕೂಡ ಇದೇ ರೀತಿ ವಿಡಿಯೋಸ್ ಮಾಡೋಕ್ಕೆ ನಮಗೆ ಸಪೋರ್ಟ್ ಸಿಕ್ಕಿದಾಗತ್ತೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು.